ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ, ಒಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಮೀನ್ಸ್ ಅಂದರೆ ನಮ್ಮ ಫ್ಯಾಮಿಲಿಗೆ ತುಂಬ ಖುಷಿ ಕೊಡುವಂಥ ವಿಷಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ, ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಫಸ್ಟ್ ಒಂದ್ಸಲಿ ಮಳೆ ಬಂದಿತ್ತು, ನಿಮ್ಗೆ ಗೊತ್ತು, 3 to 4 days ಬಂದಿತ್ತು. ಬಂದು ನಿಂತು ತಿರ್ಗಾ ಇವಾಗ ಸ್ಟಾರ್ಟ್ ಆಗೋಗಿದೆ. ನಿನ್ನೆ ಮೊನ್ನೆ ಇದನ್ನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಫುಲ್ಲು ಎಲ್ಲ ಕಡೆ ತ್ಯಾವ ಚಳಿ, ಹೊರಗಡೆ ಫುಲ್ ಚಳಿ ಆಗ್ತಾ ಇದೆ. ಬಿಸಿಲನ್ನ ಮತ್ತೆ ನೋಡಿಲ್ಲ. 3 days ಏನೋ ಆಯಿತು ಬಿಸಿಲು ನೋಡಿ. ಈಗ ವೆಯ್ಟಿಂಗ್, ಬಿಸಿಲು ನೋಡಬೇಕು ಅಂತ ಹಾಗಾಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ವೆದರ್ಗೂ ಅಡ್ಜಸ್ಟ್ ಆಗಬೇಕಲ್ವಾ. ಅದರಿಂದ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಬೇಕು, ಹೂವೆಲ್ಲ ಇನ್ನೂ ಹಾಕೋದಿದೆ. ಇನ್ನೂ ಸ್ವಲ್ಪ ಇನ್ನೊಂದು 1/2 hour ಕೆಲಸ ಇದೆ, ಅದೆಲ್ಲ ಮಾಡಬೇಕು. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇದೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು, ಸಾರಿ. ಕನ್ನಡ ರಾಜ್ಯೋತ್ಸವ ನನ್ನ ನಾದಿನಿ ಮನೆ ಹತ್ರ ಮಾಡಿದರು. ಕನ್ನಡ ರಾಜ್ಯೋತ್ಸವ ಸ್ಪೀಡಾಗಿ ಹೇಳಕ್ಕೆ ಬರಲ್ಲ ನನಗೆ. ಕನ್ನಡ ರಾಜ್ಯೋತ್ಸವ ಮಾಡಿದರು. ಅದರಲ್ಲಿ ಸಹನಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ಲು. ಲಾಸ್ಟ್ ಇಯರು ಮಾಡಿದ್ಲು, ಬಟ್ ಈ ವರ್ಷನೂ ಚೆನ್ನಾಗಿತ್ತು ಈ ವರ್ಷ ಮಾಡಿದ್ದು. ಬಟ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ. ಮತ್ತು ನಾನು ವಾಯ್ಸ್ ಓವರೇ ಕೊಡಬೇಕು, ಇಲ್ಲಾಂದರೆ ಮ್ಯೂಸಿಕ್ ಆ್ಯಡ್ ಮಾಡಬೇಕು, ಯಾಕಂದ್ರೆ ಆ ಸಾಂಗ್ಸ್ನ ಕೇಳ್ಸೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಆದಮೇಲೆ ನೆಕ್ಸ್ಟು ಇನ್ನೊಂದು ತುಂಬ ಖುಷಿ ಪಡುವಂಥ ವಿಷಯ ಇದೆ ನಮ್ಮ ಫ್ಯಾಮಿಲಿಗೆ. ಬಟ್ ಮುಖ ನೋಡ್ಸಲ್ಲ ನಾನು. ಅದು ನೋಡಿ ಅದಾದಮೇಲೆ ನೆಕ್ಸ್ಟ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಫುಲ್ ನೋಡ್ಕೊಂಡು ಬನ್ನಿ. 2 ವೀಡಿಯೋಸನ್ನು ಬೇರೆ ದಿನ, ಆಲ್ಮೋಸ್ಟ್ 50 days ಗ್ಯಾಪ್ ಇದೆ ಈ ವಿಡಿಯೋಗೂ ಆ ವಿಡಿಯೋಗೂ. ಎಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನೆಕ್ಸ್ಟ್ ಒಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ, ಓಕೆನಾ? ವಿಡಿಯೋ ಇಷ್ಟಾದ್ರೂ ಲೈಕ್ ಮಾಡಬೇಕು. ದೇವ್ರ ಮನೆ ಐಟಮ್ಸ್ ಎಲ್ಲ ಬೆಳಗಿಟ್ಟಿದ್ದೀನಿ. ಇಷ್ಟ ಆಗಿದೆ. ಬೆಳಗ್ಗೆ ಒರೆಸಿಟ್ಬಿಟ್ಟಿದ್ದೀನಿ ಎಲ್ಲನೂ. ಈ ಕಡೆ ಬಂದರೆ ದೇವ್ರ ಮನೆ ಒಳಗಡೆ ಡ್ರಾಯರ್ ಒಳಗಡೆ ಇರೋದು ಐಟಮ್ಸ್ ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಕ್ಲೀನ್ ಮಾಡಬೇಕು. ದೇವ್ರ ಫೋಟೋಸ್ ಎಲ್ಲ ಒರೆಸಿ ಕುಂಕುಮ ಎಲ್ಲ ಹಾಕಿಟ್ಟಿದ್ದೀನಿ. ಬಟ್ ಇದೆಲ್ಲ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಮಾಡಿ ಮುಗಿಸಾದ್ಮೇಲೆ ನಾನು ಸಿಗ್ತೀನಿ. ಎಲ್ಲ ನೋಡ್ಕೊಂಡು ಬನ್ನಿ, ವೀಡಿಯೋಸ್ ಫುಲ್ಲು ಏನೇನಾಯಿತು ಅನ್ನೋದೆಲ್ಲ. ಹಾಯ್ ಮಾಡು ಈ ಸರಿ ಚೆನ್ನಾಗಿ ಮಾಡಿದಾರೆ ಲಾಸ್ಟ್ ಟೈಮ್ಗಿಂತನೂ. ನೋಡಿ ನಿನ್ನ ಸೊಸೆ ಬಾಯ್. ಫ್ರೆಂಡ್ಸು ಬಿಡ್ತಾ ಇಲ್ಲ. ಬಾ ಇವಾಗ ಯಾರ ಚಕ್ಕ ಜಾಸ್ತಿ ಆಯಿತು. ಲವಂಗ ಒಂದೈತೆ. ಇದು ಫುಲ್ ಆಗಬೇಕು ಮಸಾಲೆ ಇಷ್ಟು ಚಿಕನ್ಗೆ. ಅದೇ ನೋಡೋಣ, ಇದು ರುಬ್ತಾ ಗೊತ್ತಾಗತ್ತೆ ನಿನಗೆ. ಈರುಳ್ಳಿ ಹಾಕ್ಬೇಕು, ಇದರಲ್ಲಿ ಈರುಳ್ಳಿ ಹಾಕಿದೆಯಲ್ಲ. ಯಾಕಮ್ಮ ಇದು ಅಮ್ಮ? ಏನು ಮಾಡ್ತಾ ಇದ್ದಾರೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ, ಅವಾಗ ನೋಡಿಸ್ತೀನಿ ನಿಮಗೆ ಇದನ್ನು ಏನು ಮಾಡ್ತಾರೆ ಅಂತ. ಐ ಥಿಂಕ್ ಮೋಸ್ಟ್ಲಿ ಎಲ್ಲೋ ನೋಡಿದ್ದು ನೆನಪು ನನಗೆ. ಡ್ಯಾನ್ಸ್ ಮಾಡಿಸೋ ಥರ ಅನಿಸುತ್ತಿದ್ದು, ಕೈಯಲ್ಲಿ ಕಾಲಲ್ಲಿ ಎಲ್ಲ ಡ್ಯಾನ್ಸ್ ಮಾಡಿಸ್ತಾರೆ ಅನಿಸುತ್ತೆ. ಅದಕ್ಕೆ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ.
ಆಯಿತು 6 ಗಂಟೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹಾಫ್ ಆನ್ ಅವರ್ ಮೇಲಾಗುತ್ತೆ ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ. ನಮ್ಮ ಮಾವ ಮ್ಯಾಚ್ ಬಿಟ್ಟು ಅಲ್ಲಾಡ್ತಾ ಇಲ್ಲ. ವಿಶೇಷವಾಗಿ ನಮ್ಮ ಕಾವೇರಿ ತಾಯಿಯ ಹೊರಪುತ್ರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದವರು ವಿಶೇಷವಾಗಿ ಅಣ್ಣವರ ಧ್ವನಿನೇ ಬೇಕು ಅಂತ ಹೇಳಿ ಮೈಸೂರಿಂದ ನಮ್ಮ ಗಂಗೋತ್ರಿ ಕುಮಾರ್ ಅವರನ್ನ ಕರೆಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತ ಮಾಡಿರೋಣ. ಅಣ್ಣವರ ಹಾಡು ಬೆಳಗಾನ ಹಾಡುವುದು ಅಷ್ಟು ಇಷ್ಟವಾಗಿ ಕಷ್ಟಾಂಶ. ಇವಾಗ ನಮ್ಮ ಗುಣಶ್ರೀ ನಾನು ಪಕ್ಕನೇ ಕೂತ್ಕೊಂಡಿದ್ದೀವಿ. ಹಾಯ್ ಮಾಡುವಂತ ಇದ್ದೀನಿ ಗುಣಶ್ರೀ. ಆಮೇಲೆ ಹಾಯ್ ಮಾಡಿದ್ಲು. ಸೊ ಎಷ್ಟು ವೀಡಿಯೋ ಮಾಡ್ತಿದ್ದಾಳೆ ಅಂತ ದೊಡ್ಡವ್ರಿಗಿಂತನೂ ಮಕ್ಕಳೇ ವೀಡಿಯೋಸ್ ಮಾಡ್ತಿದ್ರು. ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ಮಾಡೋದೇ ಬೇಡ, ಈ ಮಕ್ಕಳು ಎಲ್ಲರೂ ವೀಡಿಯೋ ಮಾಡ್ಕೊಂಡು ಕೂತವ್ರು ನೋಡಿ. ಇಲ್ಲೊಂದು ಮಗು ವೀಡಿಯೋ ಮಾಡೋದು. ಸೊ ಇವಾಗ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಇವರ ನೃತ್ಯ ಆದಮೇಲೆ ಕೃಷ್ಣ ಎಲ್ಲಿ ನಮ್ಮ ಈ ಸ್ಥಳೀಯ ನೃತ್ಯದವರು ಇಲ್ಲಿಯವರು ಕಲಿಸ್ಬಿಡಿ, ಕಲಿಸಿ ಒಂದು ಗೀತ ಸ್ಥಳೀಯ ನೃತ್ಯದವರು ಇದ್ದೀರಾ? ಬೇಗ ಬರಬೇಕು. ಬರ್ತಾವಂತ ಇಲ್ಲೇ ಅವನಂತ. ಒಂದು ವಿಶೇಷವಾದ ಹಾಡು ಮಿರರ್ ಡ್ಯಾನ್ಸ್. ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಗೀತೆಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಇದೇ ಸೊ ಇದು ಮಿರರ್ ಡ್ಯಾನ್ಸು ಚೆನ್ನಾಗಿತ್ತು. ಹೇಳಿಲ್ವಾ, ಎಲ್ಲನೂ ಅದೇ ಪ್ರಾಬ್ಲಮ್. ಪದೇ ಹೇಳೋ ಬದಲು ವಾಯ್ಸ್ ಓವರ್ ಕೊಡಬೇಕು, ಯಾಕಂದರೆ ಅದು ಕಾಪಿರೇಟ್ ಆಗುತ್ತೆ ಅಂತ. ಇದು ಚೆನ್ನಾಗಿತ್ತು. ಈ ಸಲ ಒಂಥರ ಡಿಫ್ರೆಂಟ್ ಆಗಿತ್ತು. ಎಲ್ಲನೂ ಹೊಸದೇನೆ, ಯಾವುದು ನನಗೆ ರಿಪೀಟ್ ಥರ ಅನಿಸಿಲ್ಲ ಲಾಸ್ಟ್ ಇಯರ್ಗಿಂತ. ಬಟ್ ಲಾಸ್ಟ್ ಇಯರು ಇಲ್ಲೇ ಏರಿಯಾದವರೇ ಸೇರಿ ಮಾಡಿಸಿದ್ದು. ಬಟ್ ಇದು ಹೊರಗಡೆಯಿಂದ ಕರೆಸಿದ್ರು, ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ ಸಹನಾ ಎಂಟ್ರಿ ಕೊಡ್ತಾಳೆ. ಏನು ಬರುತ್ತೆ ಗೊತ್ತಾ? ಕದ್ದಳು ಮನಸ್ಸನ್ನ ಅವಳಿಂದ ಚೆಲುವೇನ, ಈ ಸಾಂಗ್ ಬರುತ್ತೆ. ಸೆಳೆದಲು ಕಣ್ಣಿನಲ್ಲಿ ಅದು ಎಂಥ ನೋಟಾನ, ಅಂದರೆ ಈ ಸಾಂಗ್ ಬರುತ್ತೆ ಗೊತ್ತಾ? ಅದು ಚೆನ್ನಾಗಿತ್ತು. ಜಾಸ್ತಿ ವೀಡಿಯೋಸ್ ಮಾಡಿಲ್ಲ, ಯಾಕಂದರೆ ಏನು ವೀಡಿಯೋ ಮಾಡಿದ್ರು ಎಲ್ಲನೂ ವಾಯ್ಸ್ ಓವರೇ ಕೊಡಬೇಕಲ್ವ, ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ. ತುಂಬ ಖುಷಿ ಆಗುತ್ತೆ. ಅವ್ರ ಏರಿಯಾದಲ್ಲಿ ಇವರೆಲ್ಲ ಅವ್ರ ಏರಿಯಾ ಹುಡುಗರೇನೆ. ಮಿರರ್ ಡ್ಯಾನ್ಸ್ ಮಾಡಿದವರು, ಆಮೇಲೆ ಇನ್ನೊಂದು ಡ್ಯಾನ್ಸು, ಮತ್ತು ಈ ಕೋಲ್ ಡ್ಯಾನ್ಸು ಈ ಥರ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಹೊರಗಡೆ ಆರ್ಕೆಸ್ಟ್ರಾ ಕಡೆಯಿಂದನೇ ಬಂದಿದ್ದು. ಅವರು ಸಖತ್ತಾಗಿ ಮಾಡಿದ್ರು. ಬಟ್ ನಮ್ಮ ಹುಡುಗರು ಏನು ಕಡಿಮೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು. ಖುಷಿ ಆಯ್ತು ನನಗಂತೂ. ಪಲ್ಲವಿ
ಸುಜೇಂದ್ರ ಕೂಡ ಬಂದಿದ್ದರು. ಐ ಥಿಂಕ್ 9:30 9:45 ಏನೋ ಬಂದಿದ್ದರು. ವೀಡಿಯೋಸ್ ಅವಾಗ ಮಾಡಿಲ್ಲ ಜಾಸ್ತಿ. ಲಾಸ್ಟಲ್ಲಿ ಒಂದು ಕಾಂತಾರ ಮೂವಿ ಥೀಮಲ್ಲಿ ಮಾಡಿದರು, ಸಖತ್ತಾಗಿತ್ತು. ಅದ್ರಲ್ಲಿ ಬೆಂಕಿ ಬರುತ್ತೆ, ನೋಡಿಸ್ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಪಲ್ಲವಿನೇ ವೀಡಿಯೋ ಮಾಡಿದ್ದು, ಚೆನ್ನಾಗಿತ್ತು. ಈ ಮಗು ಬಗ್ಗೆ ಹೇಳಬೇಕಂದ್ರೆ ಇದು ಹಿಂದಿ ಮಗು ಬೇಸಿಕಲಿ. ಐ ಥಿಂಕ್ ಹಿಂದಿ ಅಂದ ತಕ್ಷಣ ನಮ್ಮ ಬಾಯಲ್ಲಿ ಬರೋದು ಯು ಪಿ, ಗುಜರಾತ್ ಈ ಥರ ಅಲ್ವಾ. ಸೊ ಯು ಪಿ ಕಡೆ ಮಗು ಏನು ಸಖತ್ತಾಗಿ ಕನ್ನಡ ಮಾತಾಡುತ್ತೆ ಅಂದರೆ, ಇಲ್ಲೇ ಬಂದು 2 ಇಯರ್ಸ್ 3 ಇಯರ್ಸ್ ಆಯಿತೋ ಏನೋ ಗೊತ್ತಿಲ್ಲ. ಐ ಥಿಂಕ್ 2 ಇಯರ್ಸ್ ಆಗಿದೆ. 2 ಇಯರ್ಸ್ ಇರ್ಬೋದು, ಅದಕ್ಕಿಂತ ಕಡಿಮೆನೇ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಮಾತಾಡುತ್ತೆ. ಸೊ ಅವ್ರ ಜೊತೆ ಮಾತಾಡಿ ಮಾತಾಡಿ ನಮ್ಮ ಸಹನಾ ಕೂಡ ಹಿಂದಿ ಕಲ್ತ್ಕೊಂಡಿದ್ದಾಳೆ. ತಪ್ಪಿಲ್ಲ, ಅವ್ರಿಗೂ ಕಲಿಸ್ಬೇಕು, ನಾವು ಕಲಿಬೇಕು. ಸೊ ನೋಡಿ, ನಾನು ಕಲಿತೇ ಇಲ್ಲ. ಸೊ ಎಲ್ಲ ಭಾಷೆನೂ ಕಲಿಬೇಕು, ಯಾಕಂದರೆ ಬೇಕು, ನಾವು ಕನ್ನಡನ ಬೇರೆಯವ್ರಿಗೂ ಕಲಿಸ್ಬೇಕು. ಬಟ್ ನಾವು ಕೂಡ ಎಲ್ಲ ಭಾಷೆ ಕಲ್ತ್ಕೊಂಡ್ರೆ ಯೂಸ್ ಆಗುತ್ತೆ ಅಲ್ವಾ. ಸೊ ನನಗದೆಲ್ಲ ಇಷ್ಟ ಇದೆ. ಬಟ್ ಹಿಂದಿ ಮಾತ್ರ ತುಂಬ ಕಷ್ಟ ಆಗ್ತಿದೆ, ಕಲಿಯೋಕ್ಕಾಗ್ತಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಹಿಂದಿ ಕಲಿಯೋಕ್ಕಾಗ್ತಿಲ್ಲ. ಇವರೇನೋ ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು, ಅದು ಏನಂತ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ. ಫುಲ್ ನಗು. ನೆಕ್ಸ್ಟು ಈ ಸಾಂಗ್ ಬಂದಾಗಂತೂ ಮೈಯೆಲ್ಲ ರೋಮಾಂಚನ ಆಯಿತು, ಅಷ್ಟು ಸಖತ್ತಾಗಿತ್ತು. ಪುನೀತ್ ಅವ್ರದ್ದೊಂದು ಸಾಂಗ್ ಇತ್ತು, ನಮ್ಮ ರಾಜಕುಮಾರ ಅಂತ ಸಾಂಗ್ ಬರುತ್ತೆ ಗೊತ್ತಾ. ಆವಾಗ ಇವು ನಮ್ಮ ಏರಿಯಾ ಹುಡುಗನೇ ಫೋಟೋ ತೊಗೊಂಡು ಮಾಡ್ದ. ನಾವೆಲ್ಲರೂ ಫ್ಲ್ಯಾಶ್ ಲೈಟ್ ಇಟ್ಕೊಂಡಿದ್ವಿ, ಸಖತ್ತಾಗಿತ್ತು. ಹೇಳಲ್ವಾ, ಪುನೀತ್ ಅವರು ಇರಬೇಕಾಗಿತ್ತು ಅಂತ ನನಗೆ ತುಂಬ ಸಲ ಅನಿಸಿದೆ. ನಾನು ಅವ್ರ ಫ್ಯಾನ್ ಅಲ್ಲ, ಬಟ್ ಆದರೆ ಪುನೀತ್ ಅಂದರೆ ನನಗೂ ಇಷ್ಟ ಕೂಡ. ಚೆನ್ನಾಗಿತ್ತು. ಮೇಯ್ನು ಪುನೀತ್ ರಾಜ್ಕುಮಾರ್ ಹಾಗೆ ಡಾಕ್ಟರ್ ರಾಜ್ಕುಮಾರ್ಗೆ ಮೇಯ್ನ್ ಮಾಡಿದ್ದು, ಇವರಿಬ್ಬರು ಹೆಸರಿಟ್ಕೊಂಡೇ. ಬಟ್ ತುಂಬ ಚೆನ್ನಾಗೈತೆ ಈ ಸಲ. ಸ್ಟೇಜ್ನ ನೈಟೆಲ್ಲ ರೆಡಿ ಮಾಡಿದಾರಂತೆ, ತುಂಬ ಚೆನ್ನಾಗಿ ಮಾಡಿದರು. 11ವರೆಗೂ ಇತ್ತು, ಬಟ್ 11 ಅಪ್ಪು ಅವರ ಭಾವಚಿತ್ರವನ್ನು ಬಿಟ್ಟಿದ್ದಾರೆ, ಜೋರಾದ ಚಪ್ಪಾಳೆ. ಅದು ಯಾವ ರೀತಿ ಅಂದರೆ 90 ಮಿಲಿ ಬೆಳ್ಳಿ ಗಣಪತಿಯಿಂದ ಅಪ್ಪು ಫೋಟೋನ ಬಿಡಿಸಿದ್ದಾರೆ. ಇದೇ ಒಂದು ವಿಶೇಷವಾದ ಫೋಟೋ ಇದು. ಇದನ್ನ ಸಾಮಾನ್ಯ ನೋಡಿದ್ರೆ ಗೊತ್ತಾಗಲ್ಲ. ಇದು ಒಂದು ಗಣಪತಿ 1,008 ಗಣಪತಿಯಿಂದ ಅಪ್ಪು ಚಿತ್ರವನ್ನು ಬಿಡಿಸಿದ್ದಾರೆ. ಒಂದು ಕೆಲಸಕ್ಕೆ, ಈ ಒಂದು ಕಾರ್ಯಕ್ಕೆ ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಒಂದು ದಾಖಲೆಯಾದ ಬಹುಮಾನವನ್ನು ಸಿಕ್ಕಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಫೋಟೋನ ನೋಡಿ ಮೆಚ್ಚಿ ಇವ್ರನ್ನ ಮನೆಗೆ ಕರೆಸ್ಕೊಂಡು ಒಂದು ಅಭಿನಂದನೆಯನ್ನು ಸಹ ನೀಡಿದ್ದಾರೆ. ಹಾಗೆ NR ರಮೇಶ್ ಅವರು ಸಹ ಈ ಫೋಟೋ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾಣಿಸ್ತಾ ಸರ್, ಗಣಪತಿ, ಸಣ್ಣ ಗಣಪತಿ 7 ದಿನಗಳಲ್ಲಿ ಈ ದಾಖಲೆಯನ್ನು ಮಾಡಿದ್ದಾರೆ. ಒಂದೊಂದು ಗಣಪತಿಯಿಂದ ಅಪ್ಪು ಫೋಟೋನ ಬಿಡಿಸಿದ್ದಾರೆ. ಎಲ್ಲರೂ ತೋರಿಸು ಬಂದಿದ್ದಾರೆ. ಇಲ್ಲಿ ಬನ್ನಿ, ಬರ್ತಾರೆ ಸರ್, ಅಲ್ಲೂ ಬರ್ತಾರೆ, ಕೇಳಿ. ಅಲ್ಲಿವರೆಗೂ ಒಂದು ಜನಪ್ರಿಯವಾದ ಹಾಡನ್ನ ಇದೇ ಬೆಳ್ಳಿಲಿ ಮಾಡಿರೋ ಪುನೀತ್ ರಾಜ್ಕುಮಾರ್ ಸಖತ್ತಾಗಿ ಮಾಡಿದ್ರು. ಒಂದೊಂದು ಕೂಡ ಬೆಳ್ಳಿ ಗಣೇಶ ಅಂತೆ, ಸಣ್ಣ ಸಣ್ಣ ಬೆಳ್ಳಿ ಗಣೇಶ. ಆ ಥರ ಎಷ್ಟೋ ಗಣೇಶಗಳು ಸೇರಿ ಇಷ್ಟು ಗ್ರಾಮ್ ಅಂತ ಕೌಂಟ್ ಆಗುತ್ತೆ. ಸೊ ಅವ್ರು ಹೇಳಿದ್ದಾರೆ, ನಿಮಗೆ ಕೇಳಿಸ್ದು ಅನ್ಸುತ್ತೆ, ರಿಪೀಟ್ ನಾನು ಹೇಳೋದು ಬೇಡ, ಆಲ್ರೆಡಿ ಅವ್ರು ಹೇಳಿದ್ದಾರೆ. ಸೊ ಇದಕ್ಕೋಸ್ಕರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಕರೆದು ಅವ್ರಿಗೆ ಧನ್ಯವಾದ ಕಡ ಹೇಳಿ ಕಳಿಸಿದ್ದಾರೆ, ಸನ್ಮಾನ ಥರ ಮಾಡಿ. ಸೊ ತುಂಬ ಇಷ್ಟ ಆಯಿತು. ಪ್ಲಸ್ ಅವ್ರಿಗೆ ಪ್ರಶಸ್ತಿ ಕೂಡ ಬಂದಿದೆ. ಐ ಥಿಂಕ್ ರೆಕಾರ್ಡಲ್ಲಿ ಏನೋ ಬಂದಿದೆ ಅಂತ ಹೇಳಿದ್ರು. ಅದು ಮುಗಿದ್ಮೇಲೆ ನೆಕ್ಸ್ಟ್ ಡ್ಯಾನ್ಸ್ ಮಾಡಿದ್ರು. ಅದೇ ಹೇಳಿದ್ನಲ್ಲ, ಇದ್ರೊಳಗಡೆ ಇರೋದು ಒಬ್ಬನೇ ಅನಿಸುತ್ತೆ, ಒಬ್ಬನೇ ಇರೋದು. ಬಟ್ ಇಷ್ಟು ಜನ ಡ್ಯಾನ್ಸ್ ಮಾಡ್ತಾರೆ ಅನಿಸುತ್ತೆ. ಆದರೆ ಅದು ಗೊಂಬೆನ ಆ ಥರ ಮಾಡಿ ಎಲ್ಲ ಮಾಡ್ತಿದ್ರು ಗೊತ್ತಾ. ಸೊ ಅದೇನೇ, ಬಟ್ ಇದಕ್ಕೆ ನನಗೆ ನೇಮ್ ಗೊತ್ತಿಲ್ಲ ಏನು ಅಂತ. ಇವಾಗ ಸಹನಾ ಟೀಮ್ ಒಂದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಫ್ರೆಂಡಲ್ಲೇ ಸಹನಾ ಇದ್ದಾಳೆ. ಚೆನ್ನಾಗಿತ್ತು ಈ ಸಾಂಗ್ ಕೂಡ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸೊ ಇದು ಅಂದರೆ ಮಿಕ್ಸಪ್ ಸಾಂಗ್ಸು, ಸ್ವಲ್ಪನೇ ಸಾಂಗ್ಸ್ ಬಂದು ತಿರ್ಗಾ ಸಾಂಗ್ಸ್ ಚೇಂಜ್ ಆಗ್ತಿರ್ತದೆ ಗೊತ್ತಾ, ಆ ಥರ ಸಾಂಗ್ಸು. ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ ಅಂತೂ. ಬಟ್ ಅವಳಿಗೆ ಏನಾದರೆ ಅವಕಾಶ ಸಿಕ್ಕಿ ಅವಳು ಕನ್ಸಿಸ್ಟೆಂಟಾಗಿ ಏನಾದ್ರು ಟ್ರೈ ಮಾಡಿದ್ರೆ ಕನ್ಸಿಸ್ಟೆನ್ಸಾಗೆ
ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ ಅಮ್ಮು. ಬಟ್ ಇವಾಗ ಡ್ಯಾನ್ಸ್ ಕ್ಲಾಸ್ ಅವ್ರು ಬೇರೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರಂತೆ. ಸ್ವಲ್ಪ ಕಷ್ಟ ಇದೆ, ಬಟ್ ಆದರೂ ಕೂಡ ಚೆನ್ನಾಗಿ ಮಾಡ್ತಾಳೆ. ಅಮಿತ್ಗೆ ಡ್ರಾಯಿಂಗ್ ಮೇಲೆ, ಪೇಂಟಿಂಗ್ಸ್ ಮೇಲೆ, ಕ್ರಾಫ್ಟ್ ಮೇಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಇವಳಿಗೆ ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್. ಸಿಂಗಿಂಗ್ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ, ಬಟ್ ಡ್ಯಾನ್ಸ್ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅವಳಿಗೆ. ಈ ಹುಡುಗ ಇದ್ದಾನಲ್ಲ ಚೋಟಾ ಭೀಮು, ಲಾಸ್ಟ್ ಇಯರ್ ಇನ್ನೂ ಚಿಕ್ಕವನು, ಸ್ಟೇಜ್ ಮೇಲೆ ಕುಣ್ದ ಅಂದರೆ ಎಲ್ಲರ ದೃಷ್ಟಿ ಅವ್ರ ಮೇಲೆ ಬೀಳ್ತಿತ್ತು. ಈಗಲೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ದ, ಭಯನೇ ಇಲ್ಲ, ಸ್ಟೇಜ್ ಫೀವರೇ ಇಲ್ಲ ಅವನಿಗಂತೂ. ನಾವೆಲ್ಲ ಎಷ್ಟು ದೊಡ್ಡವರಾದ್ರೂ ಹೆದರ್ಕೋತಾ ಇದ್ವಿ ಸ್ಟೇಜ್ ಮೇಲೆ ಹೋಗಿ. ಈಗಲೂ ಸ್ಟೇಜ್ ಮೇಲೆ ಹೋದರೆ ಒಂಚೂರು ಎಲ್ಲೋ ಒಂಥರ ಅಳೋಕ್ಕೆ ಥರ ಅನ್ಸುತ್ತೆ. ಇವನು ಅದೆಲ್ಲ ಇಲ್ಲವೇ ಇಲ್ಲ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ. ಚಿಕ್ಕವ್ರನ್ನಾಗಿದ್ದಂಗಿಂದನೂ ಅಷ್ಟೇ ಅವನು. ಸೊ ಅದಕ್ಕೆ ಮಕ್ಳನ್ನ ಬಿಟ್ಬಿಡ್ಬೇಕು ಅಂತಾರಲ್ವ, ಇದಕ್ಕೇ ಅವ್ರನ್ನ ಬಿಟ್ಟಾಗ ಮಕ್ಕಳೇ ಎದ್ದು ಬಿದ್ದು ಓಡಾಡಿ ಹಿಂಗೆ ಆಗ್ತಾರಂತೆ. ಸೊ ನಮ್ಮ ಅಮಿತ್ ಕೂಡ ಸ್ಟೇಜ್ ಫೀವರ್ ಇದೆ, ಬಟ್ ಈ ಮಗು ಇದೆಯಲ್ಲ ಸ್ಟೇಜ್ ಫೀವರೇ ಇಲ್ಲ. ಮತ್ತು ಸಹನಂಗೆ ಕೂಡ ಸ್ಟೇಜ್ ಫೀವರ್ ಇಲ್ಲ. ಸ್ಟಾರ್ಟಿಂಗ್ ಯಾವಾಗೋ ಇತ್ತು ಸ್ಟೇಜ್ ಫೀವರ್ ಅವಳಿಗೆ. ಆಮೇಲೆ ಅವಳಿಗೆ ಯಾವಾಗ ಎಲ್ಲ ಕಡೆ ಕರ್ಕೊಂಡು ಹೋಗೋದು, ಡ್ಯಾನ್ಸ್ ಮಾಡಿಸೋದೆಲ್ಲ ಮಾಡಿದಾಗ ಸ್ಟೇಜ್ ಫೀವರ್ ಹೊರಟೋಯ್ತು ಅವಳಿಗೆ. ಬಟ್ ಇಷ್ಟು ಚಿಕ್ಕ ಮಗುಗೆ ಸ್ಟೇಜ್ ಫೀವರ್ ಇಲ್ವಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ. ನಾನಂತೂ ಲೈವಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಬಟ್ ಐ ನೋ ನಿಮ್ಗೆ ಅಷ್ಟೊಂದು ಖುಷಿ ಸಿಗಲ್ಲ ಅಂತ, ಯಾಕಂದರೆ ವಾಯ್ಸ್ ಓವರ್ ಕೊಟ್ಟಾಗ ನಿಮ್ಗೆ ಅಷ್ಟು ಥ್ರಿಲ್ ಸಿಗಲ್ಲ ಅದು. ಬಟ್ ಏನು ಮಾಡೋದು. ಹುಡ್ಕು ಸಿಕ್ಕುತ್ತಲ್ಲೇ ಅಮ್ಮಂಗೆ ಹೇಳಿ ಹುಡ್ಕೊಡ್ತದೆ. ಅಕ್ಕ ಅಳ್ಕೊಂಡು ಡ್ರೆಸ್ ಅಂತ ಹುಡ್ಕೊಡಕ ಹಂಗೆ ಮಾಡು. 40 ಜನ 50 ಜನ ಇದ್ರು ಪೊಲೀಸ್ನವರು, ಗನ್ಮ್ಯಾನು ಅವರು ಪೊಲೀಸ್ನವರು ಎಲ್ಲರೂ. ನೀನು ಗನ್ಮ್ಯಾನ್ ಆಗ್ಬಿಡ್ಬೇಕಾಗಿತ್ತು. ನನ್ನ ಟೈಮೇಜ್ ಎಲ್ಲ ಇದೆ, ಎಲ್ಲೋದ್ರು ಎಲ್ಲ ಯಾವುದೋ ಒಂದು ಕೆಲಸಕ್ಕೆ ಹಾಕೊಂಡು ಇದು ಮಾಡ್ಕೊಂಡು ಅದಕ್ಕೆ ಅದನ್ನು ಮಣ್ಣ ಹಾಕ್ತಾರೆ, ಮಣ್ಣ ಯಾವುದೋ ಅಲ್ಲಿಲ್ಲ ಬೈಕೊಂಡು ಬಂದೈತೆ. ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ಹೇಳೋಕ್ಕೆ ಮುಂಚೆ ಅಪ್ಪ ಹೇಳಿದ್ರಲ್ಲ ಒಂದು ಮಾತು ಬೇಜಾರು ಮಾಡಿಕೊಂಡು ಅದ್ರ ಬಗ್ಗೆ ಹೇಳ್ತೀನಿ. ಎಲ್ಲಾನು ಅಂತಾರಲ್ಲ ಹಣೆ ಬರ ಅಂತ, ಗೌರ್ಮೆಂಟ್ ಜಾಬ್ ಅಪ್ಪನಿಗೆ ಕೈವರೆಗೂ ಬಂದು ಹೊಟ್ಟೋಯ್ತು. ಸೊ ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಿದ್ರು. ಆವಾಗೆಲ್ಲ ಕೊರಿಯರು, ಅವಾಗೆಲ್ಲ ಫೋನ್ಸ್ ಇಲ್ಲ, ಬರಬೇಕು ಜಾಯ್ನಿಂಗ್ ಅಂತ ಏನೋ ಸೆಲೆಕ್ಟ್ ಆಗಿದ್ದೀರ ಅಂದ್ಬಿಟ್ಟು ಕೊಟ್ಟಿದ್ರು. ಬಟ್ ಅವ್ರ ಅಣ್ಣ ಕೊಟ್ಟಿಲ್ಲ, ಬೇಕಂತ ಕೊಟ್ಟಿಲ್ವೋ ಇಲ್ಲ ಮರ್ತೋಗ್ಬಿಟ್ರೋ ಗೊತ್ತಿಲ್ಲ. ಅಪ್ಪನಿಗದು ಕೈ ಸೇರೋಷ್ಟರಲ್ಲಿ ಟೈಮ್ ತುಂಬ ಮೀರಿಬಿಟ್ಟಿತ್ತು. ಗೌರ್ಮೆಂಟ್ ಜಾಬ್ ಒಂದ್ಸಲಿ ಕೈಗೆ ಬಂದು ಹೊರಟೋಗಿತ್ತು. ಸೊ ಅದಾದಮೇಲೆ ಅಪ್ಪಂಗೆ SLC ಮಾಡಿದ್ದಾರೆ, ಬಟ್ ಅವರ ಅದೃಷ್ಟ ಕೈ ಸಿಕ್ಕಿಲ್ಲ. ಎಲ್ಲರಿಗೂ ಅಷ್ಟೇ, ಎಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಅದಕ್ಕೆ ಬೇಜಾರು ಮಾಡ್ಕೊತಾಯಿತ್ತು. ಸಿಕ್ಕಿದ್ದಿದ್ರೆ ಅಪ್ಪ ಒಂದು ಪೊಸಿಷನ್ ಇರ್ತಾಯಿತ್ತು, ಇಷ್ಟು ಕಷ್ಟಪಡ್ತಿರ್ಲಿಲ್ಲ ಅಂತ ಅಷ್ಟೇ. ಸೊ ಇವಾಗ ನೆಕ್ಸ್ಟು ಹ್ಯಾಪಿ ನ್ಯೂಸ್ ಬರಬೇಕು ಅಂದರೆ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ. ನನ್ನ ಅಕ್ಕನ ಮಗಳು ದೊಡ್ಡಳಾಗಿದ್ದಾಳೆ. ಐ ಆಮ್ ಸೋ ಹ್ಯಾಪಿ. ನಮಗೆಲ್ಲ ಗೆಸ್ ಇತ್ತು, ಬಟ್ ಯಾವಾಗ ಅಂತ ಗೊತ್ತಿರಲಿಲ್ಲ. ಬಟ್ ಹ್ಯಾಪಿ. ಅವಳಿಗಂತೂ ತುಂಬಾ ತುಂಬ ಶೈ ಮಾಡ್ತಾಳೆ. ಬೇಡ ನಂಗೆ ಸ್ಯಾರಿ ಬೇಡ ಹಾಗೆ ಹೀಗೆ ಅಂತಿದ್ಲು. ಇಲ್ಲ ಸ್ಯಾರಿ ಹಾಕಬೇಕು ಅಂದ್ಬಿಟ್ಟು ನಾವೆಲ್ಲರೂ ಸೇರಿ ಅವಳಿಗೆ ಸ್ಯಾರಿ ಉಡಿಸಿ ಎಲ್ಲ ರೆಡಿ ಮಾಡಿದ್ವಿ. ನಾನು, ಶ್ರೀದೇವಿ ಮತ್ತು ನೇತ್ರ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಅವಳಿಗೆ ನಾವೇನು ಮೇಕಪ್ ಮಾಡಿಲ್ಲ, ಬಟ್ ಅಷ್ಟು ಅವಳು ತುಂಬ ಫಿಯರಾಗಿದ್ದಾಳೆ, ಗೊಂಬೆ ಥರ ಇದ್ದಾಳೆ. ಮತ್ತು ಇನ್ನೊಂದು, ಈ ಟೈಮಲ್ಲಿ ಇಮಿಡಿಯೇಟ್ ಗ್ಲೋ ಬರುತ್ತೆ ಅಂತಾರೆ, ಅರ್ಶಿನ ಎಲ್ಲ ಹಾಕ್ತೀವಲ್ಲ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನು ಬೇರೆ ಎಲ್ಲ ವೀಡಿಯೋಸ್ ಮಾಡಿಲ್ಲ, ಸ್ವಲ್ಪನೇ ಮಾಡಿದ್ದು. ಅಯ್ಯೋ ಇವ್ನು ಇರ್ಬೇಕಾಗಿದ್ದು ಮನ್ವಿತ್ತು. ನಾನು ಹೋಗ್ತಿದ್ದೆ ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದ. ನಾನೇ ಹೋಗ್ತೀನಿ ಅಂದ್ಬಿಡ್ತಾ ಇದ್ದ. ಕಂಜೂಸ್ ರಾಣಿ ಹಾಕೋ. ಅವ್ರ ಗಂಡನ್ಗೆ ಹಾಕೋಕ್ಕೋಸ್ಕರ ಅಂತ ಎತ್ತಿಗೆ ಕಡಿಮೆ ಆಗ್ತಾರೆ ಅದು ಎಳ್ಳುಂಡಿನ. ಕಣ್ಣೋಡು ಅಲ್ಲೇ ಐತೆ, ಕಣ್ಣೋಡು ಎಳ್ಳುಳ್ಳಿ ಬೆಲೆ ಐತೆ. ಇಲ್ಲ ಸ್ವಲ್ಪ ಕಪ್ತೆ ಜಾಸ್ತಿ ಅಲ್ಲ
ಕಪ್ಪಗಿರೋ ತಿಂದು ತಿಂದು ಕರ್ಗಾಗಿದೆಯಲ್ಲ ಸಾಕಾಗಿಲ್ವಾ ಕಣೆ